ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಇವತ್ತು ಸಂಡೇ ಆದ್ರಿಂದ 1 kg ಚಿಕನ್ ತೊಗೊಂಡು ಬಂದಿದ್ದೀವಿ. ಮಕ್ಕಳೆಲ್ಲ ಮನೆಯಲ್ಲೇ ಇರೋದ್ರಿಂದ ಅಮ್ಮ ಚಿಕನ್ನಲ್ಲಿ ಏನಾದರೂ ಮಾಡಿಕೊಡು ಅಂತ ಕೇಳಿದರು. ಚಿಕನಲ್ಲಿ ನಾವು ಕಬಾಬ್ ಮಾಡೋಣ ಅಂತೇಳಿ ಚಿಕನ್ ತೊಗೊಂಡು ಬಂದಿದ್ದೀವಿ. 1 kg ಚಿಕನನ್ನು ಅರಿಶಿನ ಮತ್ತು ಸಾಲ್ಟ್ ಹಾಕಿ ನೀಟಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಒಂದು ಬೌಲ್ಗೆ ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ. ಫಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿ ತೊಗೊಂಡು ಬಂದಿದ್ದೀವಿ. ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಎಳ್ಳು ತೊಗೋಬೇಕು. ಎಳ್ಳು ನಿಮಗೆ ಬೇಕಿದ್ದರೆ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲದಿದ್ದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಎಳ್ಳು ಹಾಕಿದ್ರೆ ಸ್ವಲ್ಪ ಇಷ್ಟಪಡ್ತಾರೆ, ಅದರಿಂದ ಎಳ್ಳು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಫ್ ಲೆಮನ್ ತೊಗೋತಾ ಇದ್ದೀನಿ ಮತ್ತು ಹಾಫ್ ಎಗ್ ವೈಟ್ ಮತ್ತೆಲ್ಲ ಬೌಲ್ಗೆ ಹಾಕೊಳ್ಳೋಣ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ತಾ ಇದ್ದಾನೆ. ನಂತರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ತೊಗೊಳ್ತಾನೆ. 1 ಸ್ಪೂನ್ ಅಥವಾ ಹಾಫ್ ಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟು ನಾನೊಂದು ಹಾಫ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಫ್ ಸ್ಪೂನ್ಗೂ ಕಮ್ಮಿನೇ ತೊಗೊಳ್ಳಿ, ತೊಂದರೆ ಇಲ್ಲ, ನಿಮಗೆ ಹೇಗೆ ಬೇಕಾಗೆ ತೊಗೊಳ್ಳಿ. ಸ್ವಲ್ಪ ಎಳ್ಳು ತೊಗೋತಾ ಇದ್ದೀನಿ, ಅದು ಮ್ಯಾರಿನೇಟಿಗೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ಹಾಫ್ ಎಗ್ ವೈಟ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಹಾಫ್ ಲೆಮನ್ ತೊಗೊಳ್ತೀನಿ. ಲೆಮನಲ್ಲಿ ಸೀಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ತೊಗೊಳ್ಳಿ ಫ್ರೆಂಡ್ಸ್. 2 ಸ್ಪೂನು ಕಬಾಬ್ ಪೌಡರ್ನು ಸಹ ತಗೊಳ್ತಾ ಇದ್ದಾನೆ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ನಿಮಗೆ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೇ ಅದು ತುಂಬ ಟೇಸ್ಟಿಯಾಗಿ ಬರುವಂಥದ್ದು. ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಇಟ್ಕೊಳ್ಳುವಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ಬೇಕಿದ್ರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋರು ನಿಮಗೆ ಏನು ಕಂಫರ್ಟಬಲ್ ಆಗುತ್ತೆ ಅದನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮ್ಯಾರಿನೇಟ್ ಎಲ್ಲ ಮಾಡಿ ಆದಮೇಲೆ ಒಂದು 20 ಮಿನಿಟ್ಸ್ ಅಬ್ಸರ್ವ್ ಆಗಲಿಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ 20 ಮಿನಿಟ್ಸ್ ನಂತರ ಕಬಾಬ್ ಎಲ್ಲ ಮಾಡೋಣ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ತಾ ಇದ್ದಾನೆ. ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಚಿಕನನ್ನು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಕಬಾಬನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಹಾಕೊಳ್ಳೋಣ. ಹೀಗೆ ಬಬಲ್ಸ್ ಎಲ್ಲ ಬರುವಾಗ ಎಣ್ಣೆ ಕಾದಿದೆ ಅಂತ ಈಗ ಒಂದೊಂದೇ ಹಾಕ್ಕೊಳ್ಳಿ, ಕೈಯೆಲ್ಲ ಸುಟ್ಕೊಳ್ಬೇಡಿ ಫ್ರೆಂಡ್ಸ್, ನಿಧಾನ ಹಾಕ್ಕೊಳ್ಳಿ. ಹಾಕಿದ ಕೂಡಲೇ ತಿರುಗಿಸ್ಲಿಕ್ಕೆಲ್ಲ ಹೋಗಬಾರ್ದು, ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಆಯಿಲ್ಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ವಲ್ಪ ಬೆಂದು ಆದಮೇಲೆ ಸ್ವಲ್ಪ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಇವಾಗ ಕಬಾಬ್ ಬೆಂದಿದೆ ಅಂತ ಕಾಣಿಸ್ತಾ ಇದೆ. ಇವಾಗ ಆಯಿಲಿಂದ ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ರುಚಿಕರವಾದ ಜ್ಯೂಸಿ ಕಬಾಬ್ ನೋಡೋಣ ಹೇಗಿದೆ.